Hello everyone, welcome to a discussion on meaning and importance of planning. Dear students, throughout this session I am going to discuss about meaning of planning, definitions of planning, features of planning, importance of planning, limitations of planning and steps in planning. As far as the meaning of planning is concerned, it is the first function of management. The planning is nothing but thinking before doing. ನಾವು ಯಾವುದೇ ಒಂದು ಕ್ರಿಯೆಯನ್ನು ಮಾಡೋಕ್ಕಿಂತ ಮುಂಚೆ ಏನು ವಿಚಾರ ಮಾಡ್ತೀವಲ್ಲ ಅದನ್ನ ಪ್ಲಾನಿಂಗ್ ಅಂತ ಹೇಳ್ಬೋದು. ಇಟ್ ಇನ್ವಾಲ್ವ್ಸ್ ದ ಡಿಟರ್ಮಿನೇಷನ್ ಆಫ್ ಅ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್. ಭವಿಷ್ಯದಲ್ಲಿ ಏನು ಕ್ರಿಯೆ ಮಾಡಬೇಕಾಗಿದೆ ಅನ್ನೋದನ್ನ ಮೊದಲೇ ತೀರ್ಮಾನ ಮಾಡುವಂತಹದ್ದು ಅಥವಾ ನಿಶ್ಚಯ ಮಾಡುವಂಥದ್ದು ಅಂತ ಹೇಳ್ಬೋದು. Planning is a process which involves the determination of a future course of action, that is, why an action, what action, how to take action, and when to take action. So this is what the process. Planning ನಲ್ಲಿ ಏನು ನಡೀತದೆ ಅಂತಂದ್ರೆ, ಭವಿಷ್ಯದಲ್ಲಿ ನಾವು ಏನು ಕ್ರಿಯೆ ಮಾಡಬೇಕಾಗಿದೆಯೋ ಆ ಕ್ರಿಯೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ನಿರ್ಣಯಗಳನ್ನ, ಕೆಲವೊಂದಿಷ್ಟು ನಿಶ್ಚಯಗಳನ್ನ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಡುವ ಹಾಗೆ ಹೇಗೆ ಕ್ರಿಯೆ ಮಾಡಬೇಕು, ಯಾವ ಕ್ರಿಯೆ ಮಾಡಬೇಕು, ಅದನ್ನ ಯಾವ ರೀತಿಯಲ್ಲಿ, ಯಾವ ಪದ್ಧತಿಯಲ್ಲಿ ಆ ಕ್ರಿಯೆ ನಡಿಬೇಕು ಮತ್ತು ಆ ಕ್ರಿಯೆಯನ್ನ ಯಾವಾಗ ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಡುವಂತಹ ನಿಶ್ಚಯಗಳನ್ನ ನಾವು ಪೂರ್ವಭಾವಿಯಾಗಿ ಏನ್ ಮಾಡ್ತೀವಿ ಅದು ಪ್ಲಾನಿಂಗ್ ಅಂತ ಅನ್ಸ್ಕೊಳ್ತದೆ. ದೆನ್ there are many number of definitions quoted by various management thinkers. Of those, I have taken only few famous or popular definitions here. One of that is Kuntz and O'Donnell, who defines the planning as planning is deciding in advance what is to be done in future. Plan bridges the gap between where we and to where we want to go. This is what the definition quoted by Kuntz and O'Donnell. ಪ್ಲಾನಿಂಗ್ ಬಗ್ಗೆ ಇವ್ರು ಏನು ಹೇಳ್ತಾರೆ ಅಂತಂದ್ರೆ, ಫ್ಯೂಚರ್ದಲ್ಲಿ ಏನ್ ಮಾಡಬೇಕಾಗಿದೆ ಅದನ್ನ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡೋದು ಅಂತ ಹೇಳ್ತಾರೆ. ಈ ಪ್ಲಾನ್ ಈಗ ನಾವು ಏನು ಅದೀವಿ ಮತ್ತು ಮುಂದೆ ಏನು ಆಗ್ಬೇಕಂತ ಇದ್ದೀವಿ ಆ ಎರಡು ಮಧ್ಯೆ ಇರುವಂತಹ ಒಂದು ಗ್ಯಾಪ್ಗೆ ಸೇತುವೆಯಾಗಿ ಈ ಪ್ಲಾನ್ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಲೈಕ್ವೈಸ್ ಲೂಯಿಸ್ ಅಲನ್ ಅವರು ಡೆಫಿನೇಷನ್ ಕೋಟ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಇನ್ವಾಲ್ವ್ಸ್ ದ ಡೆವಲಪ್ಮೆಂಟ್ ಆಫ್ ಫೋರ್ಕಾಸ್ಟ್ಸ್, ಅಬ್ಜೆಕ್ಟಿವ್ಸ್, ಪಾಲಿಸೀಸ್, ಪ್ರೋಗ್ರಾಮ್ಸ್, ಪ್ರೊಸೀಜರ್ಸ್, ಶೆಡ್ಯೂಲ್ಸ್ ಅಂಡ್ ಬಜೆಟ್ಸ್. ವೆರಿ ಪಾಪ್ಯುಲರ್ ಡೆಫಿನೇಷನ್. ಇವ್ರೇನ್ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಒಳಗೆ ಏನ್ ಇರ್ತದ ಅಂತಂದ್ರೆ, ಪೂರ್ವಭಾವಿಯಾಗಿ ನಾವು ವಿಚಾರಗಳನ್ನ ಅಥವಾ ಉದ್ದೇಶಗಳನ್ನ, ನೀತಿಗಳನ್ನ, ಕಾರ್ಯಕ್ರಮಗಳನ್ನ, ನಿಯಮಾವಳಿಗಳನ್ನ, ಹಾಗೆಯೇ ಶೆಡ್ಯೂಲ್ಗಳನ್ನ ಮತ್ತು ಬಜೆಟ್ಗಳನ್ನ ಡೆವಲಪ್ ಮಾಡೋದು, ಅವುಗಳನ್ನ ಈಗಲೇ ಅಭಿವೃದ್ಧಿ ಪಡಿಸೋದು, ಅಡ್ವಾನ್ಸ್ ಆಗಿ ಅದನ್ನ ಅಭಿವೃದ್ಧಿ ಪಡಿಸೋದು, ಹೀಗಾಗಬೇಕು ಮುಂದೆ ಅನ್ನುವ ರೀತಿಯೊಳಗ. ಹಾಗೆಯೇ ಹಾರ್ಟ್ ಅವರು ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಡೆಫಿನೇಷನ್ ಕೊಡ್ತಾರೆ, ದ ಡಿಟರ್ಮಿನೇಷನ್ ಇನ್ ಅಡ್ವಾನ್ಸ್ ಆಫ್ ಎ ಲೈನ್ ಆಫ್ ಆಕ್ಷನ್ ಬೈ ವಿಚ್ ಸರ್ಟನ್ ರಿಸಲ್ಟ್ಸ್ ಆರ್ ಟು ಬಿ ಅಚೀವ್ಡ್. ನಿರ್ದಿಷ್ಟವಾಗಿರುವಂತಹ ಕೆಲವೊಂದು ಫಲಿತಾಂಶಗಳನ್ನ ಸಾಧಿಸುವ ಸಲುವಾಗಿ ಪೂರ್ವಭಾವಿಯಾಗಿ ಕೆಲವೊಂದಿಷ್ಟು ಕ್ರಿಯೆಗಳನ್ನ ನಿಶ್ಚಯಪಡಿಸುವಂಥದ್ದು, ಅದನ್ನೇ ಪ್ಲಾನಿಂಗ್ ಅಂತ ಹೇಳ್ತಾರೆ. ಸೊ ಬೇಸ್ಡ್ ಆನ್ ದೀಸ್ ಮೀನಿಂಗ್ ಅಂಡ್ ಡೆಫಿನಿಷನ್ಸ್, ನೌ ವಿ ಕ್ಯಾನ್ ಕೋಟ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲಾನಿಂಗ್. ಆಫ್ ದಟ್ ಒನ್ ಈಸ್ primacy of planning. It usually precedes all other functions because without setting the goals to be achieved and the lines of action to be followed, there is nothing to organize and control in the enterprise. ನಿಮಗೆ ಈಗಾಗಲೇ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫಂಕ್ಷನ್ಗಳನ್ನ ಚರ್ಚೆ ಮಾಡಿದ್ದೀವಿ. ಲೈಕ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್, ಹಲವಾರು ರೀತಿಯಾಗಿರ್ತಕ್ಕಂಥ ಫಂಕ್ಷನ್ಗಳನ್ನ ನೋಡಿದ್ದೀವಿ. ಅವೆಲ್ಲದರೊಳಗ ನಾವು ಮೊದಲ ಪ್ರಾಮುಖ್ಯತೆ ಕೊಡುವಂತಹ ಕಾರ್ಯ ಈ ನಿರ್ವಹಣೆಯಲ್ಲಿ ಇರುವಂಥದ್ದು ಯಾವುದು ಅಂತಂದ್ರೆ ಅದು ಪ್ಲಾನಿಂಗ್. ಯಾಕಂದ್ರೆ ಪ್ಲಾನಿಂಗ್ ಇಲ್ಲದೆ ಯಾವ ಆರ್ಗನೈಸಿಂಗ್ನೂ ಆಗಂಗಿಲ್ಲ, ಯಾವ ನಿಯಂತ್ರಣನೂ ಆಗಲ್ಲ ಅಂತ ಹೇಳ್ಬೋದು.
The next feature here is planning is a continuous process. This process determines the future course of action. ಇದು ಕೇವಲ ಒಂದ್ಸಲ ಪ್ಲಾನ್ ಮಾಡ್ರೆ ಮುಗಿತು ಅಂತಲ್ಲ, ಯಾವಾಗಲೂ ನಿರಂತರವಾಗಿ ನಡೀತಾನೆ ಇರ್ತದೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ, ಪ್ರತಿಯೊಂದು ಚಟುವಟಿಕೆಯಲ್ಲಿಯೂ ಕೂಡ, ಪ್ರತಿಯೊಂದು ಸಮಯದಲ್ಲೂ ಕೂಡ ಈ ಒಂದು ಪ್ಲಾನಿಂಗ್ ಇದ್ದೇ ಇರ್ತದೆ. ಹೀಗಾಗಿ ಇದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ಬೋದು. ಪ್ಲಾನಿಂಗ್ ಇಸ್ ಎ ಫೋರ್ಕಾಸ್ಟಿಂಗ್ ಅಂತ ಹೇಳ್ತಾರೆ. ಪ್ಲಾನಿಂಗ್ ಪ್ರೈಮರಿಲಿ ಕನ್ಸರ್ನ್ ವಿತ್ ಲುಕಿಂಗ್ ಇನ್ ಟು ಫ್ಯೂಚರ್. ಸೊ ಕರೆಕ್ಟ್ ಫೋರ್ಕಾಸ್ಟಿಂಗ್ ಆಫ್ ಫ್ಯೂಚರ್ ಸಿಚುವೇಶನ್ ಲೀಡ್ಸ್ ಟು ಕರೆಕ್ಟ್ ಡಿಸಿಷನ್ಸ್ ಅಬೌಟ್ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್. ಸರಿಯಾದ ಫೋರ್ಕಾಸ್ಟಿಂಗ್ ಮಾಡಿದ್ರೆ ನಾವು ನಿಜವಾಗ್ಲೂ ಆ ಒಂದು ಸಂಸ್ಥೆಯ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಪ್ಲಾನಿಂಗ್ನೊಳಗೆ ಫೋರ್ಕಾಸ್ಟಿಂಗ್ ಅನ್ನೋದು ಅತ್ಯಂತ ಮಹತ್ವವಾಗಿರುವಂಥದ್ದು ಅಂತ ಹೇಳ್ತೀವಿ. ಇಟ್ ಇಸ್ ಎ ಪರ್ವಾಸಿವ್ ಫಂಕ್ಷನ್. It is spread over all the levels of management and in all activities of organization. ಪರ್ವಾಸಿವ್ ಅಂದ್ರೆ ವ್ಯಾಪಕವಾಗಿ ಈ ಕಾರ್ಯ ನಡೀತದೆ ಅಂತ ಹೇಳ್ಬೋದು. ಮ್ಯಾನೇಜ್ಮೆಂಟ್ನ ಎಲ್ಲಾ ಲೆವೆಲ್ಸ್ದಲ್ಲಿ, ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರಬಹುದು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರಬಹುದು, ಅಥವಾ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರಬಹುದು. ಎಲ್ಲಾ ನಿರ್ವಹಣೆಯ ಹಂತದೊಳಗ ಈ ಪ್ಲಾನಿಂಗ್ ಅನ್ನುವಂಥದ್ದು ಇದ್ದೇ ಇರ್ತದೆ. ಮತ್ತು ಆರ್ಗನೈಸೇಷನ್ನ ಪ್ರತಿಯೊಂದು ಚಟುವಟಿಕೆಗಳೊಳಗ, ಪ್ರತಿಯೊಂದು ಕ್ರಿಯೆಗಳೊಳಗ ಈ ಪ್ಲಾನಿಂಗ್ ಇದ್ದೇ ಇರ್ತದೆ. ಲೈಕ್ವೈಸ್ ವಿ ಹ್ಯಾವ್ ಅನದರ್ ಇಂಪಾರ್ಟೆಂಟ್ characteristics of planning. There is a goal oriented. Planning is a goal oriented. Plan is to achieve something as decided in advance. Every business enterprise has aims and objectives to be fulfilled as per the predetermined plan. ಪ್ಲಾನ್ ಯಾಕೆ ಮಾಡ್ತೀವಿ ನಾವು? ಏನೋ ಉದ್ದೇಶ ಇಟ್ಕೊಂಡು ಮಾಡ್ತೀವಿ. ಆ ಉದ್ದೇಶ ಈಡೇರಬೇಕಾಗಿತ್ತಂದ್ರೆ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗಿರ್ತದ. ಹೀಗಾಗಿ ಪ್ಲಾನಿಂಗ್ ಗೋಲ್ ಓರಿಯೆಂಟೆಡ್ ಇದೆ ಅಥವಾ ಗುರಿ ಕೇಂದ್ರಿತ ಇದೆ ಅಂತ ಹೇಳ್ಬೋದು. ಇಟ್ ಈಸ್ ಫ್ಲೆಕ್ಸಿಬಲ್. ಇಟ್ ಈಸ್ ಅಡ್ಜಸ್ಟೇಬಲ್ ಆಸ್ ಪರ್ ದ ಚೇಂಜಿಂಗ್ ಎನ್ವೈರನ್ಮೆಂಟ್. ಪ್ಲಾನ್ ಒಂದ್ಸಲ ಮಾಡಿದ್ರೆ ಫಿಕ್ಸ್ ಅಪ್ ಕಾಯಂ ಹಿಂಗಾಗಿರ್ಬೇಕು ಅಂತಲ್ಲ. ಸೊ ದ ಬಿಸ್ನೆಸ್ ಎನ್ವೈರನ್ಮೆಂಟ್ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಬಿಸ್ನೆಸ್ ಇಸ್ ಟು ಬಿ ಚೇಂಜ್ ಆಸ್ ಪರ್ ದ ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್. ಎಕನಾಮಿಕ್ ಎನ್ವೈರನ್ಮೆಂಟ್ ನಲ್ಲಿ ಚೇಂಜಸ್ ಆಗಿರ್ತದೆ, ಪೊಲಿಟಿಕಲ್, ಲೀಗಲ್, ಸೋಷಿಯಲ್ ಎನ್ವೈರನ್ಮೆಂಟ್ ಗಳಲ್ಲಿ ಚೇಂಜಸ್ ಆಗಿರ್ತದೆ. ಸೊ ಹೀಗಾಗಿ ನಾವು ಏನು ಬದಲಾವಣೆ ಆಗ್ತದೋ ಆ ಬದಲಾವಣೆಗೆ ತಕ್ಕ ಹಾಗೆ ನಮ್ಮ ಆರ್ಗನೈಸೇಷನ್ ಪ್ಲಾನಿಂಗ್ ದೊಳಗ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ನಾವು ಆ ಆರ್ಗನೈಸೇಷನ್ ಅಬ್ಜೆಕ್ಟಿವ್ಗಳನ್ನ ಫುಲ್ಫಿಲ್ ಮಾಡಕ್ ಸಾಧ್ಯ ಆಗ್ತದೆ. ಹೀಗಾಗಿ ನಮ್ಮ ಪ್ಲಾನಿಂಗ್ ಯಾವಾಗಲೂ ಫ್ಲೆಕ್ಸಿಬಲ್ ಇರ್ತದೆ ಅಂತ ಹೇಳ್ಬೋದು. ಎಫಿಷಿಯನ್ಸಿ, ಎಕಾನಮಿ ಅಂಡ್ ಅಕ್ಯುರಸಿ is another important feature of planning. A plan is efficient if when put into action. It brings about the attainment of objectives with the minimum unsought consequences and with result greater than costs. ಪ್ಲಾನಿಂಗ್ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡ್ತದೆ, ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ಕಡಿಮೆ ಮಾಡಿಸ್ತದೆ ಮತ್ತು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಿಖರತೆಯನ್ನ ಇದು ಸೃಷ್ಟಿ ಮಾಡ್ತದೆ ಅಂತ ಹೇಳ್ಬಹುದು. There is a coordination because of planning only. It coordinates when, where, how, why, what, who and with which of the planning, since coordination is essential for harmonious working of the organization. ಆರ್ಗನೈಸೇಷನ್ ದೊಳಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಸ್ಗಳು ಇರ್ತವೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸೆಕ್ಷನ್ಗಳು ಇರ್ತವೆ. ಅವುಗಳನ್ನೆಲ್ಲವನ್ನ ವ್ಯವಸ್ಥಿತವಾಗಿ ಕೋಆರ್ಡಿನೇಟ್ ಮಾಡುವಂತಹ ಅದು ಬಹಳಷ್ಟು ಮಹತ್ವದಾಗ್ತದೆ. ಸೊ ಅದು ಪ್ಲಾನಿಂಗ್ ನಿಂದ ಸಾಧ್ಯ ಇದೆ. Limiting factor is another important feature of planning here. A planner should consider the limiting factors like money, men, material, machinery, market, management, etc. before taking up planning. ಯೋಜನೆಯಿಂದಾಗಿ ನಮ್ಮ ಆ ಒಂದು ಆರ್ಗನೈಸೇಷನ್ ದೊಳಗ ಇರುವಂತಹ ಅಂಶಗಳು, ಫ್ಯಾಕ್ಟರ್ಸ್ ಏನಿವೆ, ಅವುಗಳ ಎಷ್ಟು ಇವೆ ಅನ್ನುವಂತಹದ್ದು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಣ ಎಷ್ಟಿದೆ, ಮಾನವ ಸಂಪನ್ಮೂಲ ಎಷ್ಟಿದೆ, ಮಟೀರಿಯಲ್ಸ್ಗಳೆಷ್ಟಿವೆ, ಯಂತ್ರೋಪಕರಣಗಳೆಷ್ಟಿವೆ, ಮಾರ್ಕೆಟ್ ಹೇಗಿದೆ, ಮ್ಯಾನೇಜ್ಮೆಂಟ್ ಯಾವ ಥರ ಇದೆ. ಸೊ ಅವು ಎಲ್ಲವ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡ ನಂತರ ಮಾತ್ರ ನಾವು ಪ್ಲಾನಿಂಗ್ ಮಾಡಕ್ಕೆ ಹೋಗ್ತೀವಿ. ಹೀಗಾಗಿ ನಮ್ಮ ಸಂಸ್ಥೆಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನ ಮೊದಲೇ ಯೋಜನೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಟ್ ಈಸ್ ಎ ರ್ಯಾಷನಲ್ ಅಪ್ರೋಚ್. ಪ್ಲಾನಿಂಗ್ ಪ್ರೊಸೆಸ್ ಇಸ್ ಎ ರ್ಯಾಷನಲ್ ಅಪ್ರೋಚ್ ಫಾರ್ ದ ಅಚೀವ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್. An action is said to be rational only if it is objectively and intelligently decided and executed. ಇದು ಯಾಕೆ ರ್ಯಾಷನಲ್ ಅಪ್ರೋಚ್ ಆಗ್ತದೆ ಪ್ಲಾನಿಂಗ್ ಅಂತಂದ್ರೆ, ಯಾವುದೇ ಒಂದು ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಗಳನ್ನ ಅಚೀವ್ಮೆಂಟ್ ಮಾಡಬೇಕಾಗಿತ್ತಂದ್ರೆ ಅಥವಾ ಗೋಲ್ಸ್ಗಳನ್ನ ಈಡೇರಿಸಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಂದು ಅಂಶವನ್ನ ಕುಲಂಕುಷವಾಗಿ ತರ್ಕಬದ್ಧವಾಗಿ ಅದನ್ನು ಆಲೋಚನೆ ಮಾಡಿ ಆ ನಂತರ ಆ ನಿರ್ಣಯಗಳನ್ನ ತೆಗೆದುಕೊಳ್ಳೋಕೆ, ಆ ರೀತಿಯಾಗಿರ್ತಕ್ಕಂಥ ಆಕ್ಷನ್ಗಳನ್ನ ಕಾರ್ಯರೂಪಕ್ಕೆ ತರೋಕೆ ಅವಕಾಶ ಮಾಡಿಕೊಡ್ತದೆ. ಹೀಗಾಗಿ ಇದು ರ್ಯಾಷನಲ್ ಅಪ್ರೋಚ್ ಇದೆ ಅಂತ ಹೇಳ್ಬೋದು.
ಈ ರೀತಿಯಾಗಿರ್ತಕ್ಕಂಥ ಹಲವಾರು ಫೀಚರ್ಸ್ಗಳನ್ನು ನಾವು ಪ್ಲಾನಿಂಗ್ನಲ್ಲಿ ಕಾಣಬಹುದು. ಹಾಗೆಯೇ ಈ ಪ್ಲಾನಿಂಗ್ನಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಪ್ರಾಮುಖ್ಯತೆಗಳಿವೆ, ಮಹತ್ವಗಳಿವೆ. ಹಾಗಾದರೆ ಆ ಮಹತ್ವಗಳು ಅಥವಾ ಈ ಪ್ಲಾನಿಂಗ್ನ ಉದ್ದೇಶಗಳು ಏನು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಇಟ್ ರೆಡ್ಯೂಸಸ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಪ್ಲಾನಿಂಗ್ ಇಲ್ಲದಿದ್ರೆ ಅನಿಶ್ಚಿತತೆ ಹೆಚ್ಚಾಗ್ತಿತ್ತು. ಪ್ಲಾನಿಂಗ್ನಿಂದಾಗಿ ಆ ಅನಿಶ್ಚಿತತೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನ ನೋಡಬಹುದು. There is a continuous change in the environment in the form of technology, market forces, government regulations, attitudes, values, culture, etc. The planning does not stop changes in the environment but gears the organization to take suitable actions so that it is successful in achieving its objectives. ಬಿಸ್ನೆಸ್ ಎನ್ವೈರನ್ಮೆಂಟ್ ಒಳಗೆ ಸಾಕಷ್ಟು ಬದಲಾವಣೆ ಆಗ್ತಾನೆ ಇರ್ತದೆ. ಅದು ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗುವಂಥದ್ದು ಇರ್ಬೋದು, ಮಾರ್ಕೆಟ್ನ ಶಕ್ತಿಗಳಲ್ಲಿ ಆಗುವಂಥ ಬದಲಾವಣೆ ಆಗಿರ್ಬೋದು, ಸರ್ಕಾರದ ನಿಯಮಾವಳಿಗಳಲ್ಲಿ ಬದಲಾವಣೆ ಆಗಿರ್ಬೋದು, ಅಟಿಟ್ಯೂಡ್ಗಳಲ್ಲಿ ಮೌಲ್ಯಗಳಲ್ಲಿ ಬದಲಾವಣೆ ಆಗಿರ್ಬೋದು, ಸಂಸ್ಕೃತಿಗಳಲ್ಲಿ ಬದಲಾವಣೆ ಆಗೋದಾಗಿರ್ಬೋದು. ಹಾಗಂತೇಳಿ ಆ ಬದಲಾವಣೆಗಳನ್ನ ಪ್ಲಾನಿಂಗ್ನಿಂದ ನಿಲ್ಸಕ್ಕಾಗಲ್ಲ. ಆದರೆ ಆ ಬದಲಾವಣೆಗೆ ಅನುಗುಣವಾಗಿ ಬೇಕಾಗಿರ್ತಕ್ಕಂಥ ಸೂಟೇಬಲ್ ಆಕ್ಷನ್ಗಳನ್ನ ತೆಗೆದುಕೊಳ್ಳೋಕೆ ಈ ಪ್ಲಾನಿಂಗ್ ಸಹಾಯ ಮಾಡ್ತದ ಅಂತ ಹೇಳ್ಬೋದು. ಹೀಗಾಗಿ ಅನ್ಸರ್ಟನಿಟಿಯನ್ನು ಇದು ಕಡಿಮೆ ಮಾಡ್ತದೆ. To assist in facing the complexities, modern business world is becoming more complex every day. The economic, social and political factors are changing rapidly. Planning defines what is to be done for clarity of complexities. So, ಸಾಕಷ್ಟು ಕ್ಲಿಷ್ಟತೆಯಿಂದ ಸಂಕೀರ್ಣತೆಯಿಂದ ಇವತ್ತಿನ ಬಿಸ್ನೆಸ್ ಎನ್ವೈರನ್ಮೆಂಟ್ ಕೂಡಿದೆ. ಎಷ್ಟು ಸಾಧ್ಯ ಆಗ್ತದೋ ಅಂತ ಅಷ್ಟು ಆ ಕಾಂಪ್ಲೆಕ್ಸಿಟೀಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋಕೆ ಈ ಯೋಜನೆಗಳಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. It focuses attention on objectives. ಉದ್ದೇಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತದೆ. Planning focuses on organizational objectives and directions of action for achieving these objectives. ಪ್ಲಾನಿಂಗ್ ಇರೋದ್ರಿಂದ ಅನಾವಶ್ಯಕವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನ ನಾವು ಕಾರ್ಯರೂಪಕ್ಕೆ ತಗೊಂಡ್ ಬರಲ್ಲ. ಏನ್ ಪ್ಲಾನ್ ಮಾಡಿದೀವೋ, ಏನ್ ಅಬ್ಜೆಕ್ಟಿವ್ಸ್ ಇಟ್ಟಿದೀವೋ ಆ ಅಬ್ಜೆಕ್ಟಿವ್ಸ್ ಗಳನ್ನ ಈಡೇರಿಸೋಕೆ ಏನ್ ಬೇಕೋ ಆ ಚಟುವಟಿಕೆಗಳ ಮೇಲೆ ಮಾತ್ರ ನಾವು ನಮ್ಮ ಒಂದು ಕಾನ್ಸಂಟ್ರೇಷನ್ ಮಾಡೋಕೆ ಸಾಧ್ಯ ಆಗ್ತದೆ ಈ ಪ್ಲಾನಿಂಗ್ ಇಂದಾಗಿ. To increase organizational effectiveness, planning is essential. By appropriate planning, available resources can be put to the best of their efficiency to ensure their maximum contribution to organizational objectives. Organizational effectiveness ಹೆಚ್ಚಾಗೋದು ಪ್ಲಾನಿಂಗ್ ನಿಂದಾನೆ. ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ರಿಸೋರ್ಸಸ್ ಯಾವ ತರ ಇದಾವೋ ಅದನ್ನ ಎಷ್ಟು ಸಾಧ್ಯ ಅಷ್ಟು ಬೆಸ್ಟ್ ಆಗಿ ಅದನ್ನ ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಪ್ಲಾನಿಂಗ್ ಇದ್ರೆ ಮಾತ್ರ ಇದು ಸಾಧ್ಯ. ಹೀಗಾಗಿ ಈ ಆರ್ಗನೈಸೇಷನ್ ಇಫೆಕ್ಟಿವ್ನೆಸ್ ಆಗಿರ್ಬೋದು, ಎಫಿಷಿಯನ್ಸಿ ಆಗಿರ್ಬೋದು, ಅದು ಪ್ಲಾನಿಂಗ್ ನಿಂದ ವೃದ್ಧಿ ಆಗ್ತದೆ ಅಂತ ಹೇಳ್ಕೊಳ್ಬೋದು. ಟು ಹೆಲ್ಪ್ ಇನ್ ಕೋಆರ್ಡಿನೇಷನ್ ಇಸ್ ಅನದರ್ ಆಬ್ಜೆಕ್ಟಿವ್ ಆಫ್ ಪ್ಲಾನಿಂಗ್. ವೆಲ್ ಕನ್ಸಿಡರ್ಡ್ ಓವರಾಲ್ ಪ್ಲಾನ್ಸ್ ಯುನಿಫೈ ಇಂಟರ್ ಡಿಪಾರ್ಟ್ಮೆಂಟಲ್ ಆಕ್ಟಿವಿಟೀಸ್ and consequently restrict the area of freedom in the development of purely departmental plans. Thus, various departments work in accordance with the overall plan and harmony is achieved. ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ನ ಉದ್ದೇಶಗಳು ಮಹತ್ವದಾಗುವುದಿಲ್ಲ. ಇಡೀ ಸಂಘಟನೆಯ, ಇಡೀ ಆರ್ಗನೈಸೇಷನ್ನ ಉದ್ದೇಶಗಳು ಮಹತ್ವದಾಗ್ತವೆ. ಹೀಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಉದ್ದೇಶಗಳನ್ನ ಅಥವಾ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಚಟುವಟಿಕೆಗಳನ್ನ ವ್ಯವಸ್ಥಿತವಾಗಿ ಸಮನ್ವಯಗೊಳಿಸ್ತಕ್ಕಂತಹ ಒಂದು ಕಾರ್ಯ ಈ ಪ್ಲಾನಿಂಗ್ ನಡೀತದೆ. ಹೀಗಾಗಿ ಇಡೀ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅನ್ನ ನಾವು ವ್ಯವಸ್ಥಿತವಾಗಿ ಬಹಳಷ್ಟು ಸಾಮರಸ್ಯದಿಂದ ಈಡೇರಿಸಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಟು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, the plan facilitates the economic utilization of resources. The application of resources as per planning reduces the waste. ನಾವು ನಿಜವಾಗ್ಲೂ ಒಂದು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಪ್ಲಾನಿಂಗ್ ಹಾಕೊಂಡ್ರೆ ಸಹಜವಾಗಿಯೇ ನಾವು ನಮ್ಮ ಸಂಪನ್ಮೂಲಗಳ ಗರಿಷ್ಠ ಬಳಕೆಯನ್ನು ಮಾಡ್ಕೊಳ್ಬಹುದು. ಆ ಮೂಲಕ ಅನಾವಶ್ಯಕವಾಗಿ ಏನಾದರೂ ವೇಸ್ಟ್ ಆಗ್ತಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಟು ಫೆಸಿಲಿಟೇಟ್ಸ್ ಕಂಟ್ರೋಲ್. Control involves the measurement of accomplishment of events against plans and correction of deviations to assure the achievement of objectives as set by the plans. ಏನ್ ಪ್ಲಾನ್ ಮಾಡಿದೀವೋ ಅದಕ್ಕೆ ಅನುಗುಣವಾಗಿ ನಾವು ಅಕಂಪ್ಲಿಷ್ಮೆಂಟ್ ಮಾಡಿದೀವೋ ಇಲ್ಲೋ ಅದನ್ನ ಕಂಪೇರ್ ಮಾಡಿ ಏನಾದರೂ ವೇರಿಯೇಷನ್ಸ್ ಆಗಿದ್ರೆ, ಅದರಲ್ಲೂ ಡಿವಿಯೇಷನ್ಸ್ ಆಗಿದ್ರೆ ಅವುಗಳನ್ನ ಕರೆಕ್ಷನ್ ಮಾಡೋಕೆ ಈ ಪ್ಲಾನ್ ಸಹಾಯ ಮಾಡ್ತದೆ. ಟು ಗೈಡ್ ಇನ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮಾಡೋಕೆ ಬಹಳಷ್ಟು ಅನುಕೂಲ ಮಾಡಿಕೊಡ್ತದೆ ಈ ಪ್ಲಾನಿಂಗ್. To provide direction, it provides a direction to the some of the important guidelines in the organization. It shows the direction towards which the whole organization has to move.
Another important objective here is to promote innovative ideas. Planning leads to think in advance and in turn ಯಾವುದೇ ಕ್ರಿಯೆಯನ್ನು ಮಾಡೋಕ್ಕಿಂತ ಮುಂಚೆನೆ ನಾವು ಯೋಜನೆ ಮಾಡಬೇಕಾಗಿರೋದ್ರಿಂದ ಸಹಜವಾಗಿಯೇ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವಿಚಾರಗಳು ಬಂದ್ಬಿಡ್ತವೆ. ಹೀಗಾಗಿ ಇಟ್ ಲೀಡ್ಸ್ ಟು ಇನ್ನೋವೇಷನ್ ಅಂತ ಹೇಳ್ಬೋದು. Then there are many number of limitations of planning, like it leads to rigidity. ಅಷ್ಟೆಲ್ಲ ನಾವು ಈಗಾಗಲೇ ನೋಡಿದ ಹಾಗೆ ಸಾಕಷ್ಟು ಇಂಪಾರ್ಟೆನ್ಸ್ ಈ ಪ್ಲಾನಿಂಗ್ ನಿಂದ ಇದ್ರೂ ಕೂಡ ಇದು ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂತಹ ಮಿತಿಗಳನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು. ಅಂತದಲ್ಲಿ ಒಂದು, ಇಟ್ ಲೀಡ್ಸ್ ಟು ರಿಜಿಡಿಟಿ, ಇದು ಬಿಗಿತಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ತಾರೆ. ಹೇಗೆ ರಿಜಿಡಿಟಿ ಆಗ್ತದೆ ಅಂತಂದ್ರೆ, ಏನೋ ಒಂದು ಪ್ಲಾನ್ ಹಾಕೊಂಡಿರ್ತೀವಿ, ಆ ಪ್ಲಾನ್ ಪ್ರಕಾರನೇ ನಮ್ಮ ಚಟುವಟಿಕೆಗಳು ನಡಿಬೇಕು ಅಂತಂದ್ರೆ ಎಲ್ಲಾ ಸಂದರ್ಭದಲ್ಲಿ ಅದು ಸಾಧ್ಯ ಆಗುದಿಲ್ಲ. ಹೀಗಾಗಿ ಇಟ್ ಲೀಡ್ಸ್ ಟು ರಿಜಿಡಿಟಿ ಅಂತ ಹೇಳ್ಕೊಳ್ಬಹುದು. It may not work in a dynamic environment. So that is totally depend upon the management. So management rigid ಇತ್ತು ಅಂತಂದ್ರೆ ಅವಾಗ ಏನಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಬದಲಾವಣೆಗೊಳಪಡ್ತಕ್ಕಂತಹ ಸನ್ನಿವೇಶದಲ್ಲಿ ಪ್ಲಾನ್ ಪ್ರಕಾರ ನಮ್ಮ ಆಕ್ಟಿವಿಟೀಸ್ಗಳನ್ನ ಬದಲಾಯಿಸ ಆಗೋದಿಲ್ಲ. Then it reduces creativity. So ಪ್ಲಾನಿಂಗ್ ನಿಂದಾಗಿ ಸ್ಪಷ್ಟವಾಗಿರ್ತಕ್ಕಂಥ ಇಂಥದ್ದೇ ನಾವು ಚಟುವಟಿಕೆ ಮಾಡಬೇಕು, ಹೀಗೆ ಚಟುವಟಿಕೆ ನಡಿಬೇಕು, ಈ ರೀತಿಯಾಗಿನೇ ನಾವು ಅಬ್ಜೆಕ್ಟಿವ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಅನ್ನುವಂಥದ್ದಿದ್ದಾಗ ಸಹಜವಾಗಿಯೇ ಬೇರೆ ಜನರಿಗೆ ಆಲೋಚನೆ ಮಾಡೋಕೆ ಅವಕಾಶ ಇರೋದಿಲ್ಲ. ಅದೇ ಪ್ರೊಸೀಜರ್ ಅದೇ ಪ್ರೋಗ್ರಾಮ್ ಹಾಗೇ ಆಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಗಬೇಕಾಗಿರೋದ್ರಿಂದ ಸಹಜವಾಗಿಯೇ ಇದು ಸೃಜನಶೀಲತೆಯನ್ನು ಕಡಿಮೆ ಮಾಡ್ತದೆ ಅಂತ ಹೇಳ್ಕೊಳ್ಬಹುದು. ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್ಸ್. ಪ್ಲಾನಿಂಗ್ ಸಲುವಾಗಿನೇ ಸಾಕಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಲುಕ್ ಅಟ್ ಅವರ್ ಇಂಡಿಯನ್ ಪ್ಲಾನಿಂಗ್ ಕಮಿಷನ್. ಸೊ ಪ್ಲಾನಿಂಗ್ ಕಮಿಷನ್ ನೋಡಿದ್ರೆ ವಿ ಆರ್ ಸ್ಪೆಂಡಿಂಗ್ ಲಾಟ್ ಫಾರ್ ಪ್ಲಾನಿಂಗ್ ಓನ್ಲಿ. ಸೊ ವಿ ಕ್ಯಾನ್ ಸೇ ದಟ್ ಇಟ್ ಇನ್ವಾಲ್ವ್ಸ್ ಎ ಹ್ಯೂಜ್ ಅಮೌಂಟ್ ಆಫ್ ಕಾಸ್ಟ್ ಅಂತ. ಇಟ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್. ಸೊ ಪ್ಲಾನಿಂಗ್ ಮಾಡೋದ್ರೊಳಗೆ ಟೈಮ್ ಹೋಗ್ತಿತ್ತು ಅಂತಂದ್ರೆ ಸೊ ಟೈಮ್ ಅನ್ನೆಸೆಸರಿ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಕೊಳ್ಬಹುದು. ಇಟ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. We have made a lot of plans in order to achieve a particular objectives, but the future is uncertain. Whenever the future is uncertain, our plan may not work. So it does not guarantee success. It is not suitable for small firms. So you can look at the kirani shops or the pan shop or some other small merchants. So the planning will not work at those concerns. Likewise, we have another important limitation of planning, that is a lack of accuracy. ನಿಖರತೆಯ ಕೊರತೆ ಇಲ್ಲಿರ್ತದೆ. ಸೊ ನಾವು ಸ್ಪಷ್ಟವಾಗಿ ಹೀಗೆ ಆಗ್ತದೆ, ಹೀಗೆ ನಡೀತದೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಫ್ಯೂಚರ್ ಯಾವಾಗಲೂ ಅನ್ಸರ್ಟನಿಟಿಯಿಂದ ಕೂಡಿರ್ತದೆ. ಬಿಸ್ನೆಸ್ ಎನ್ವೈರ್ಮೆಂಟ್ ಯಾವ ರೀತಿಯಾಗಿ ಬದಲಾವಣೆಗೊಳಪಡ್ತದೆ ಅನ್ನೋದು ಹೇಳಕ್ಕಾಗಲ್ಲ. ಸಾಧ್ಯದಷ್ಟು ಮಟ್ಟಿಗೆ ಅದನ್ನು ಕಡಿಮೆ ಮಾಡಕ್ ಪ್ರಯತ್ನ ಮಾಡ್ಬೋದು ವಿನಃ ನಾವು ಸ್ಪಷ್ಟವಾಗಿ ಹೀಗೆ ಆಗ್ತದೆ ಅನ್ನುವಂಥದ್ದನ್ನ ಎಲ್ಲಿಯೂ ಕೂಡ ಹೇಳಕ್ಕಾಗೋದಿಲ್ಲ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂಥ ಲಿಮಿಟೇಷನ್ಸ್ಗಳನ್ನ ನಾವು ಪ್ಲಾನಿಂಗ್ ನಲ್ಲಿ ಕಾಣಬಹುದು. Then there are a few important steps which are to be followed in planning. So of that, one is the first step of planning here is setting up objectives. ಉದ್ದೇಶಗಳನ್ನು ಸ್ಥಾಪಿಸುವುದು ಅಂತ ಹೇಳ್ತೀವಿ. Objectives are the goals established to guide the efforts of the company in key areas like profitability, sales, research and development, manufacturing, etc. First ನಾವು ಪ್ಲಾನಿಂಗ್ ದಲ್ಲಿ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಅಬ್ಜೆಕ್ಟಿವ್ ಏನಿದೋ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಏನು ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್ ಇದೆ ಅದನ್ನ ಸೆಟ್ ಮಾಡಿದ ಮೇಲೆ, ಫಾರ್ ಎಕ್ಸಾಂಪಲ್ ಪ್ರಾಫಿಟಬಿಲಿಟಿ ವಿಷಯ ತಗೊಂಡ್ರೆ ನಾವು ಈ ವರ್ಷ ವಿ ಹ್ಯಾವ್ ಟು earn 2 crore rupees profit. So this is what setting objective. Like a sales, ನಮ್ಗೆ ಈ ವರ್ಷ ಟರ್ನ್ ರೆಸ್ಟ್ ಆಗಬೇಕು. ಹೀಗೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಸೆಟ್ ದ ಅಬ್ಜೆಕ್ಟಿವ್ಸ್. ಸೊ ದ ಪ್ಲಾನಿಂಗ್ಸ್ ಫಸ್ಟ್ ಸ್ಟೆಪ್ ಈಸ್ ಸೆಟ್ಟಿಂಗ್ ಅಪ್ ಅವರ್ ಅಬ್ಜೆಕ್ಟಿವ್ಸ್. Then next we have to go for the next step as developing premises for that. ನಾವೀಗ ಒಂದು ಅಬ್ಜೆಕ್ಟಿವ್ ಸೆಟ್ ಮಾಡ್ತೀವಿ. ಆ ಅಬ್ಜೆಕ್ಟಿವ್ ನ ಸೆಟ್ ಮಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ಆ ಅಬ್ಜೆಕ್ಟಿವ್ ಫುಲ್ಫಿಲ್ ಮಾಡಕ್ ಸಾಧ್ಯ ಇದೆ, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ವಾತಾವರಣ ಹೇಗಿದೆ, ಸೊ ಅದನ್ನ ನಾವು ಈಗ ಡೆವಲಪ್ ಮಾಡ್ಕೊಳ್ಳೋದು. ಸೊ ಪ್ರಿಮೈಸಸ್ ಆರ್ ದ ಅಸಂಪ್ಷನ್ಸ್ ಆರ್ ಎಕ್ಸ್ಪೆಕ್ಟೆಡ್ ಎನ್ವೈರನ್ಮೆಂಟ್ ಲೈಕ್ ಪೊಲಿಟಿಕಲ್ ಫ್ಯಾಕ್ಟರ್ಸ್, ಎಥಿಕಲ್ ಸ್ಟ್ಯಾಂಡರ್ಡ್ಸ್, ಫಿಸಿಕಲ್ ಪಾಲಿಸಿ, ಗವರ್ಮೆಂಟ್ ಕಂಟ್ರೋಲ್, ಪ್ರೈಸ್, ಡಿಮ್ಯಾಂಡ್, ಸಪ್ಲೈ ಅಂಡ್ ಅವೈಲಬಿಲಿಟಿ ಆಫ್ ವೇರಿಯಸ್ ಪ್ರಾಕ್ಟಿಸ್ ಆಫ್ ಪ್ರೊಡಕ್ಷನ್ ಅಂಡ್ ವಿಚ್ ಪ್ಲಾನ್ಸ್ ಹ್ಯಾವ್ ಟು ವರ್ಕ್. ನಾವು ಪ್ಲಾನ್ ಪ್ರಕಾರ ಏನ್ ಮಾಡಿದ್ವಿ, ಒಂದು ಅಬ್ಜೆಕ್ಟಿವ್ ಅನ್ನು ಸೆಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ 2 ಕೋಟಿ ರೂಪಾಯಿ ಲಾಭ ಮಾಡ್ಕೊಳ್ಬೇಕು ಈ ವರ್ಷ ಅಂತ ಹೇಳಿದೀವಿ. ಹಾಗಾದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಅಂಶಗಳು ಅದಾವ ನೋಡ್ಕೊಳ್ಬೇಕು ನಾವು.
ಸೊ ಅದಕ್ಕೆ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಏನಿದೆ, ಯಾವ ತರ ಇದೆ ನೋಡ್ಕೊಳ್ಬೇಕು, ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಯಾವ ತರ ಇದೆ ನೋಡ್ಕೊಳ್ಬೇಕು, ಫಿಸಿಕಲ್ ಪಾಲಿಸಿ, ಸೊ ಗೌರ್ಮೆಂಟ್ ಈ ಸಲ ಎಷ್ಟು ಟ್ಯಾಕ್ಸ್ ಆಗ್ತದೆ ಹೇಳಕ್ಕಾಗಲ್ಲ, ಅದು ನೋಡ್ಕೊಳ್ಬೇಕು, ಗೌರ್ಮೆಂಟ್ ಬೇರೆ ಬೇರೆ ರೀತಿಯಾಗಿ ಕಂಟ್ರೋಲ್ ಯಾವ ತರ ಮಾಡ್ತಾ ಇದೆ ನೋಡ್ಕೊಳ್ಬೇಕು, ದೆನ್ ಪ್ರೈಸ್, ಡಿಮ್ಯಾಂಡ್, ಸಪ್ಲೈ, ಸೊ ಯಾವ ತರ ಇದೆ, ಕಾಂಪಿಟೇಷನ್ ಯಾವ ತರ ಇದೆ, ಅವನ್ನೆಲ್ಲ ನಾವು ನೋಡ್ಕೊಂಡು ಆ ನಂತರ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಸೊ ನಾವು ಇಷ್ಟನ್ನ ಸಾಧಿಸಬಹುದು, ಈ ಇಷ್ಟನ್ನ ಸಾಧಿಸಕ್ಕಾಗೋದಿಲ್ಲ ಅನ್ನೋದು ಅವಾಗ ಮಾತ್ರ ಗೊತ್ತಾಗುತ್ತೆ ನಮಗೆ. ಹೀಗಾಗಿ ನಾವು ಪ್ರಿಮೈಸಸ್ಗಳನ್ನ ಡೆವಲಪ್ ಮಾಡ್ಕೊಳ್ಬೇಕಾಗಿದ್ದು ಎರಡನೇ ಹಂತ ಅಂತ ಹೇಳ್ಬೋದು. ದೆನ್ ಅಟ್ ದ ಥರ್ಡ್ ಸ್ಟೇಜ್ ವಿ ಹ್ಯಾವ್ ಟು ಲಿಸ್ಟ್ ದ ವೇರಿಯಸ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್. There are several ways of performing an action. However, a particular way is most suitable and profitable. The management should try to find out the best and most profitable alternative course of action from the available alternatives. ಸೊ ನಮಗೊಂದು ಗುರಿ ಮುಟ್ಟಬೇಕಾಗಿದೆ ಅಂತಂದ್ರೆ ಆ ಗುರಿ ಸಾಧಿಸೋಕೆ ಬೇರೆ ಬೇರೆ ಅವಕಾಶಗಳಿರ್ತವೆ, ಬೇರೆ ಬೇರೆ ಪರ್ಯಾಯ ಮಾರ್ಗಗಳಿರ್ತವೆ. ಸೊ ಯಾವ ಮಾರ್ಗ ಬೆಸ್ಟ್ ಆಗ್ತದೆ, ದ ಬೆಸ್ಟ್ ಯಾವುದು, ಅತ್ಯಂತ ಹೆಚ್ಚು ಸೂಕ್ತ ಯಾವ್ದಾಗ್ತದೆ, ಯಾವುದರಿಂದ ಹೆಚ್ಚು ನಾವು ಪ್ರಾಫಿಟಬಲ್ ಮಾಡ್ಕೊಳಕ್ ಸಾಧ್ಯ ಆಗ್ತದೆ, ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತದೆ. ಹೀಗಾಗಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ಸ್ ಗಳನ್ನ ಮೊದಲಿಗೆ ಲಿಸ್ಟ್ ಮಾಡ್ಕೊಳ್ಬೇಕು. ಆ ನಂತರ ಆ ಎಲ್ಲ ಆಲ್ಟರ್ನೇಟಿವ್ಗಳನ್ನ 4ನೇ ಹಂತದೊಳಗ ಕೇರ್ಫುಲ್ ಆಗಿ ಅನಾಲಿಸಿಸ್ ಮಾಡಿ ಅದ್ರೊಳಗ ಯಾವ್ದು ಬೆಸ್ಟ್ ಆಗ್ತದ ಅದನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತದೆ. ಹೀಗಾಗಿ ದ ಎವಾಲ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಎವಾಲ್ಯೂಷನ್ ಮಾಡಿದ್ಮೇಲೆ, ಕೇರ್ಫುಲ್ ಆಗಿ ಅನಾಲಿಸಿಸ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗತ್ತ ಇದು ಬೆಸ್ಟ್ ಆಲ್ಟರ್ನೇಟಿವ್ ಟೆಕ್ನಿಕ್ ಆಗ್ತದೆ ಅಂತ ಹೇಳಿ. ಸೊ ಹಾಗಾಗಿ ಅಂತ ಒಂದು ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಅನ್ನ ನಾವು ಈಗ ಸೆಲೆಕ್ಟ್ ಮಾಡ್ಕೊಳ್ಬೇಕು. ದೆನ್ ಆಫ್ಟರ್ ಸೆಲೆಕ್ಟಿಂಗ್ ಅನ್ ಆಲ್ಟರ್ನೇಟಿವ್, ಬೆಸ್ಟ್ ಆಲ್ಟರ್ನೇಟಿವ್, ವಿ ಹ್ಯಾವ್ ಟು ಗೋ ಫಾರ್ ಫಾರ್ಮುಲೇಷನ್ ಆಫ್ ಸಪೋರ್ಟಿವ್ ಪ್ಲಾನ್ಸ್. ಬೆಂಬಲ ಯೋಜನೆಗಳ ಸೂತ್ರೀಕರಣ ಮಾಡ್ಕೊಳ್ಬೇಕು. Supportive plans like buying equipments, buying raw materials, recruitment and training personnel, developing new product, etc. These derivative plans are formulated out of the main plan to support it. ನಾವೇನ್ ಪ್ಲಾನ್ ಹಾಕೊಂಡಿದೀವಿ ಆ ಪ್ಲಾನ್ ಪ್ರಕಾರ ಆ ಅಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ್ದು ಬೆಸ್ಟ್ ಆಲ್ಟರ್ನೇಟಿವ್ ಅದನ್ನ ಸೆಲೆಕ್ಟ್ ಮಾಡಿದೀವಿ, ಸೆಲೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಸೂಕ್ತವಾಗುವಂತಹ ಸಪೋರ್ಟಿವ್ ಪ್ಲಾನ್ ಗಳನ್ನ ಮಾಡ್ಕೊಳ್ಬೇಕು. ಸಪೋರ್ಟಿವ್ ಪ್ಲಾನ್ ಗಳು ಎಂತ ಇರ್ತಾವಪ್ಪ ಅಂತಂದ್ರೆ ರಾ ಮೆಟೀರಿಯಲ್ ಎಲ್ಲಿಂದ ಖರೀದಿ ಮಾಡ್ಕೊಂಡು ಬರ್ಬೇಕು, ರಿಕ್ರೂಟ್ಮೆಂಟ್ ಹೆಂಗ್ ಮಾಡ್ಕೊಳ್ಬೇಕು, ಟ್ರೈನಿಂಗ್, ಪರ್ಸನಲ್ ಟ್ರೈನಿಂಗ್ ಯಾವ ತರ ಆಗ್ಬೇಕು, ನ್ಯೂ ಪ್ರಾಡಕ್ಟ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು, ಇವುಗಳಿಗೆ ಸಂಬಂಧಪಡ್ತಕ್ಕಂತಹ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಾವು ಇಲ್ಲಿ ಸಪೋರ್ಟಿವ್ ಪ್ಲಾನ್ ಆಗಿ ಫಾರ್ಮುಲೇಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ಇರ್ತದೆ. ದೆನ್ ವಿ ಹ್ಯಾವ್ ಟು ಗೋ ಫಾರ್ ದ 7th ಸ್ಟೆಪ್, ದಟ್ ಇಸ್ ಇಂಪ್ಲಿಮೆಂಟೇಷನ್ ಆಫ್ ದ ಪ್ಲಾನ್. ಪ್ಲಾನಿಂಗ್ ಇಂಪ್ಲಿಮೆಂಟ್ ಆಗಬೇಕು. ಆಫ್ಟರ್ ಫಾರ್ಮುಲೇಟಿಂಗ್ ಮೇನ್ ಅಂಡ್ ಡೆರಿವೇಟಿವ್ ಪ್ಲಾನ್ಸ್, ದ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ಆರ್ ಡಿಟರ್ಮೈನ್ಡ್ ಸೊ ದಟ್ ಪ್ಲಾನ್ಸ್ ಆರ್ ಪುಟ್ ಇನ್ ಟು ಆಕ್ಷನ್. ಈಗ ನಮ್ಮ ಪ್ಲಾನ್ ಆಕ್ಷನ್ ರೂಪದಲ್ಲಿ ಬರ್ತದೆ, ಅಂದ್ರೆ ಕೋರ್ಸ್ ಆಫ್ ಆಕ್ಷನ್ ಈಗ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಆ ಕೋರ್ಸ್ ಆಫ್ ಆಕ್ಷನ್ ನ ಇಂಪ್ಲಿಮೆಂಟೇಷನ್ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಅದನ್ನ ಅವಾಗ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕು. The success or failure of implemented plan depends upon periodical review or monitoring. So continuous follow-up of plan is very essential. ಸೊ ಇದು ಬಹಳ ಮಹತ್ವದ್ದು. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಪ್ಲಾನಿಂಗ್ ಬಹಳ ಚೆನ್ನಾಗಿ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ಏನ್ ನಡೀತಾ ಇದೆ ಅದನ್ನ ರಿವ್ಯೂ ಮಾಡಂಗಿಲ್ಲ, ಅದನ್ನ ಮಾನಿಟರ್ ಮಾಡಂಗಿಲ್ಲ, ಅವಾಗ ಅದನ್ನ ಕ್ರಾಸ್ ಚೆಕ್ ಮಾಡ್ತಾ ಹೋಗೋದಿಲ್ಲ. ಹೀಗಾಗಿ ಸಾಕಷ್ಟು ನಮ್ಮ ಪ್ಲಾನ್ಗಳು ಫೇಲ್ ಆಗುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ನಮ್ಮ ಆ ಪ್ಲಾನ್ ಸಕ್ಸಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡ್ಕೊಂತಿರ್ಬೇಕು, ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ಬೇಕಾಗಿರ್ತದೆ. ಸೊ ಹೀಗೆ ನಾವು ಈ ಒಂದು ಪ್ಲಾನಿಂಗ್ ಸ್ಟೆಪ್ಸ್ ಅಥವಾ ಪ್ರೊಸೆಸ್ ಗಳನ್ನ ನೋಡಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಮೀನಿಂಗ್ ಆಫ್ ಪ್ಲಾನಿಂಗ್, definitions of planning, features of planning, importance of planning, limitations of planning, and the most important one, that is the steps in planning, were discussed in this session. These are my references. Thank you very much for watching.